ಜೈ ಶ್ರೀರಾಮ್ ಸ್ನೇಹಿತರೆ, ಬನ್ನಿ. ಇವತ್ತು ನಾವು ಈಗ ಹೊಸದುರ್ಗಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಪ್ರಾಜೆಕ್ಟ್ ನಡೀತಿದೆ. ಇಲ್ಲಿ ಒಂದು ಕನಕಪೀಠ ಕಟ್ಟಿಸ್ತಾ ಇದ್ದೀವಿ. ಇದು ಸುಮಾರು ಒಂದು 10 ವರ್ಷದಿಂದ ಕೆಲಸ ನಡೀತಾನೆ ಇದೆ. ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆದಂಗೆ ಕೆಲಸಗಳು ಸ್ಟಾರ್ಟ್ ಆಗ್ತಿದೆ. ಇಲ್ಲೇನು ಇನ್ನು ವಿಶೇಷತೆ ಏನಂದರೆ, ನಮ್ಮ ಇಡೀ ಕರ್ನಾಟಕಕ್ಕೆ ಕನಕಪೀಠ ಇದೇ ನಂಬರ್ 1. ಅಷ್ಟು ಸೂಪರಾಗಿ ಕೆಲಸ ನಡೀತಾ ಇದೆ. ಬನ್ನಿ ತೋರಿಸ್ತೀನಿ. ಹೊಸದುರ್ಗದಲ್ಲಿ ಯಾರ್ಯಾರು ಇದ್ದೀರಾ ಅವರಿಗೆ ಮೋಸ್ಟ್ಲಿ ಗೊತ್ತಿರ್ಬೋದು, ಯಾಕಂದರೆ ತುಂಬ ವರ್ಷದಿಂದ ಕೆಲಸ ನಡೀತಿದೆ. ಇದು ನೀವು ಬಾಹುಬಲಿಲಿ ನೋಡಿರ್ತೀರಲ್ಲ ಸ್ಟ್ಯಾಚು, ಅದೇ ಥರ ಅದು ಡೂಪ್ಲಿಕೇಟ್. ಇಲ್ಲಿ ಬನ್ನಿ ತೋರಿಸ್ತೀನಿ ಒರಿಜಿನಲ್. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಹೆಚ್ಚು ಕಮ್ಮಿ ಇದು 21-22 ಅಡಿ ಇದೆ. ಇದು ತುಂಬ ದೊಡ್ಡದಿದೆ. ನೋಡಿ ಕೆಲಸ ಎಷ್ಟು ಚೆನ್ನಾಗಿ ನಡೀತಿದೆ. ತುಂಬ ದೊಡ್ಡ ಜಾಗ ಇದು. ನೋಡಿ ಒಂದೊಂದು ಕೆಲಸ ಹೇಗಿದೆ ನೋಡಿ. ಇದು ಬನ್ನಿ. ನೋಡಿ ಇಲ್ಲಿ ಕೆಳಗಡೆ ಆನೆ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಗಳು. ಇದು ನನಗೆ ಭಾರಿ ಇಷ್ಟ. ಇಲ್ಲಿ ನೋಡಿ ಹೇಗಿದೆ. ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ. ಹಂಗೆ ಹಿಂಗ. ಹಾಂ, ಇದೆಲ್ಲ ಆಗ್ಬೇಕಂದ್ರೆ ಇನ್ನೊಂದು ವರ್ಷ ಬೇಕು ಫುಲ್ ಕಂಪ್ಲೀಟ್ ಆಗೋಕ್ಕೆ. ನೋಡಿ ಪೀಠ ಯಾವ ಥರ ರೆಡಿ ಮಾಡ್ತಾ ಇದ್ದೀವಿ. ಏನಣ್ಣ ಇದು ಸುಣ್ಣನಾ? ನೋಡಿ ಇದೆಲ್ಲ ಸುಣ್ಣ ಹಾಕಿ ಫುಲ್ ಎಲ್ಲ ಫಿಲಪ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಸತ್ತೋದ್ರೂ ಕೂಡ ದೇವಸ್ಥಾನ ನಮ್ಮ ಹತ್ರ ತಲೆಮಾರುಗಟ್ಟಲೆ ಇರುತ್ತಿದ್ದು. ಅದೇ ನನಗೊಂದು ಖುಷಿ. ನೋಡಿ ಹಿಂಗಿದೆ. ಇದೇ ಸ್ಟ್ಯಾಚು ಇದೆಯಲ್ಲ, ಇಲ್ಲಿ ಇದೆಯಲ್ಲ, ಇದು ಬಂದು ಇಲ್ಲಿ ಸೆಂಟ್ರಲ್ಲಿ ಬಂದು ನಿಲ್ಲುತ್ತೆ ಮೇಲ್ಗಡೆ. ಇದು ಫುಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ.
ಹೊಸದುರ್ಗದಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಇದನ್ನು ನೋಡಿ, ಸ್ಟ್ರೆಂತ್ ಇದು ಇಲ್ಲಿ ಹಾಕಿದ್ದೀವಲ್ಲ, ಸುಣ್ಣ ಹಾಕಿದ್ದೀವಲ್ಲ, ಇದಕ್ಕೆ ಸ್ಟ್ರೆಂತ್ ಬರೋಕ್ಕೆ ನೋಡಿ ಆ ತೊಟ್ಟಿಲಿ ಸುಣ್ಣನ ಒಂದು 2-3 ದಿನ ನೆನಾಕಿ ಮತ್ತು ಬೆಲ್ಲ ಹಾಕಿ, ಅಲ್ಲಿ ನೋಡಿ ಅಲ್ಲಿ ಸುಣ್ಣ ಒಳ್ಳೆ ಸೂಪರಾಗಿದೆ, ಅದು ಒಳ್ಳೆ ಬೆಣ್ಣೆ ಇದ್ದಂಗಿದೆ ಅದು ಹಾಕಿ, ಮತ್ತು ಇಲ್ಲಿದೆಯಲ್ಲ ಮಿಕ್ಸ್ಚರ್ ಜಾರು, ಇಲ್ಲಿ ಹಾಕಿ ಕ್ಲೀನಾಗಿ ಅದನ್ನು ರುಬ್ಬಿ, ಅದರಲ್ಲಿ ಬೆಲ್ಲ ಹಾಕಿ ರುಬ್ಬಿ ಕ್ಲೀನಾಗಿ, ಆಮೇಲೆ ಇದೆಲ್ಲ ಫುಲ್ಲೆಲ್ಲ ರೆಡಿ ಆಗುತ್ತೆ. ಸೊ ಗೈಸ್, ಇದೆಲ್ಲ ಫುಲ್ಲೆಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೊಂದು ವಿಡಿಯೋ ಹಾಕ್ತೀನಿ. ಅದು ಇನ್ನೂ ತುಂಬ ಲೇಟ್ ಆಗುತ್ತೆ, ಇನ್ನೊಂದು ವರ್ಷ ಬೇಕೇನದು. ಸೊ ಮಾತ್ರ ಇದು ಓಪನಿಂಗ್ ಮಾತ್ರ ಫುಲ್ಲು ಗ್ರ್ಯಾಂಡಾಗಿರುತ್ತೆ. ಇದು ಅಷ್ಟು ಜನ ಸೇರ್ತಾರೆ ಇಲ್ಲಿ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.